ನೀವು ರವಿವಾರ ಬರ್ರಿ ನೋಡೋಣ, ನಾನು ಬರ್ತೀನಿ ಸೋಮವಾರ ಅದು. ಹ್ಮ್. ಬರ್ತೀನಿ ಬರ್ತೀನಿ ಸೋಮವಾರ 22 ಆಕತ್ತೇನ. ಓಕೆ. ವಸಂತಿ ಮೇಡಮ್ ಕೇಳ್ಸತ್ತೈತ್ರಿ? 23. ಹಲೋ. ಮತ್ತ ಅಟ್ಟು ಜಲ್ದಿ ಬಂದ್ ಏನ್ ಮಾಡಿನ. ಓಕೆ ಓಕೆ ಸರಿ. ಓಕೆ. ಕ್ಲಾಸ್ ಮಿಸ್ ಆಕವು. ಸಾರ್ವಜನಿಕ ಆಡಳಿತದ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ವಿ. ಹ್ಮ್. ಅದರಲ್ಲಿ ಮುಂದುವರೆದ ಭಾಗವಾಗಿ ಅಭಿವೃದ್ಧಿ ಆಡಳಿತ ಮತ್ತು ಹ್ಮ್. ಸಾಂಪ್ರದಾಯಿಕ ಆಡಳಿತ ಅಂತ ಹೇಳಿ. ಅಭಿವೃದ್ಧಿ ಆಡಳಿತ ಮತ್ತು ಸಾಂಪ್ರದಾಯಿಕ ಆಡಳಿತ ಅಂತ ಹೇಳಿ ದಯವಿಟ್ಟು ಇದನ್ನ ಬರ್ರಿ ಬರ್ರಿ ಬರ್ಕೊಡ್ರಿ. ನೋಡ್ ಬರ್ರಿ ರವಿವಾರ. ನಾನು ಹೇಳ್ಕೊತ ಹೋಗ್ತೇನ್ರಿ, ಸ್ವಲ್ಪ ಬರ್ಕೊಂತ ಹೋಗ್ರಿ. ಓಕೆ. ಆಯ್ತು ಬಿಡು. ವ್ಯತ್ಯಾಸಗಳು ಸಾಂಪ್ರದಾಯಿಕ ನಾ ಏನ್ ಆಡಳಿತ ಹೇಳ್ತೀನಿ ಮತ್ತು ಅಭಿವೃದ್ಧಿ ಆಡಳಿತ ನಡುವೆ ಇರ್ತಕ್ಕಂಥ ವ್ಯತ್ಯಾಸಗಳು. ಅಂದ್ರೆ ನೀವ್ ಬರ್ರಿ, ನಾ ಬರೋದು ಇಷ್ಟ. ಮೊದಲನೇದಾಗಿ ಅಭಿವೃದ್ಧಿ ಆಡಳಿತ ಅಂತ ಹೇಳಿ ಒಂದೊಂದೇ ಹೇಳ್ತಾ ಹೋಗ್ತೇನೆ ನಮ್ಗೆ. ಅಭಿವೃದ್ಧಿ ಆಡಳಿತ ಹೆಂಗಿರ್ತದ, ಸಾಂಪ್ರದಾಯಿಕ ಆಡಳಿತ ಹೆಂಗಿರ್ತದ ಅಂತ ಹೇಳ್ಕೊಬೇಕು. ಈ ವ್ಯತ್ಯಾಸ ನಿಮ್ಗೆ ಗೊತ್ತಾಗುತ್ತೆ ಆಮೇಲೆ. ದಯವಿಟ್ಟು ನೋಡ್ಕೊರಿ. ಹ್ಮ್. ಬರ್ರಿ ಬರ್ರಿ ಅಭಿವೃದ್ಧಿ ಆಡಳಿತ ಬರ್ತೀನಿ. ಇದು ಬದಲಾವಣೆ ಆಧಾರಿತವಾದದ್ದು. ಬದಲಾವಣೆ ಆಧಾರಿತವಾದದ್ದು, ಕ್ರಿಯಾಶೀಲ ಹಾಗೂ ನಮ್ಯವಾದದ್ದು. ಕ್ರಿಯಾಶೀಲ ಹಾಗೂ ನಮ್ಯವಾದದ್ದು. ಗುರಿ ಸಾಧನೆಯಲ್ಲಿ ಪರಿಣಾಮಕತೆಗೆ ಹೆಚ್ಚು ಒತ್ತನ್ನು ನೀಡುತ್ತದೆ. ಇದು ಅಭಿವೃದ್ಧಿ ಆಡಳಿತ ಬರ್ತೀನಿ. ಅಂತಕ್ಕಂಥದ್ದು ಗುರಿ ಸಾಧನೆಯಲ್ಲಿ ಏನ್ ಮಾಡ್ತೈತ್ರಿ, ಪರಿಣಾಮಕತೆಗೆ ಹೆಚ್ಚು ಒತ್ತನ್ನು ನೀಡುತ್ತೆ. ಇದರ ಧ್ಯೇಯಗಳು ಸಂಕೀರ್ಣ ಹಾಗೂ ಬಹು ಮುಖ್ಯವಾಗಿವೆ. ರೈತರ ಇದು ಇದು ನೂತನ ಕಾರ್ಯಗಳಿಗೆ ಏನ್ ಹೇಳಕ್ ಹೋಗ್ಬೇಡ ಸಂಬಂಧಿಸಿದೆ. ನನಗಿಲ್ಲ. ಆಯ್ತು. ವಿಕೇಂದ್ರೀಕರಣದಲ್ಲಿ ನಂಬಿಕೆ, ಅಕ್ಕ ಏನ್ ಯೋಜನೆಯ ಹೇಳಕ್ ಮೇಲೆ ಹೋಗ್ಬೇಡ ಹೆಚ್ಚು ಭರವಸೆ ಇಟ್ಟಿರುವುದು, ರಚನಾತ್ಮಕ ಮತ್ತು ನಾವೀನ್ಯತೆ ಉಳ್ಳದ್ದು, ಬರ್ರಿ ಬರ್ರಿ. ಪ್ರಜಾಸತ್ತಾತ್ಮಕ ಹಾಗೂ ಸಹಭಾಗಿತ್ವದ ಆಡಳಿತ ಶೈಲಿಯನ್ನು ಅನುಸರಿಸುವಂತದ್ದು. ಹ್ಮ್. ಇದರ ವ್ಯಾಪ್ತಿ ಹೆಚ್ಚು ವಿಶಾಲವಾಗಿರ್ತದೆ. ಮೊದಲನೇದಾಗಿ ನೋಡ್ರಿ, ಈ ಟೋಟಲ್ ನಿಮಗೆ ಇದು ಅಭಿವೃದ್ಧಿ ಆಡಳಿತದ ಎಲ್ಲಾ ಆಯಾಮಗಳನ್ನ ತಿಳಿಸ್ಕೊಡ್ತದೆ ನಿಮಗೆ. ಅಭಿವೃದ್ಧಿ ಆಡಳಿತ ಹೆಂಗಿರ್ತತಿ, ಸಾಂಪ್ರದಾಯಿಕ ಆಡಳಿತ ಹೆಂಗಿರ್ತೈತಿ ಗುರುತಿಸ್ಕೊಳಕ್ಕೆ ಬಹಳ ಇಂಪಾರ್ಟೆಂಟ್ ಅಂತ ನೋಡ್ಕೊರಿ. ಅನ್ನೋದು ದಯವಿಟ್ಟು ಮ್ಯೂಟ್ ಮಾಡ್ಕೊಡ್ರಿ. ಅಭಿವೃದ್ಧಿ ಆಡಳಿತ, ಈ ಅಭಿವೃದ್ಧಿ ಆಡಳಿತ ಅಂತಕ್ಕಂಥದ್ದು ಏನೈತ್ರಿ, ಬದಲಾವಣೆ ಆಧಾರಿತವಾದದ್ದು, ಕ್ರಿಯಾಶೀಲವಾದದ್ದು ಹಾಗೂ ನಮ್ಯವಾದದ್ದು, ಗುರಿ ಸಾಧನೆಯಲ್ಲಿ ಪರಿಣಾಮಕತೆಗೆ ಹೆಚ್ಚು ಒತ್ತನ್ನು ನೀಡುತ್ತದೆ. ಇದರ ಧ್ಯೇಯಗಳು ಸಂಕೀರ್ಣ ಹಾಗೂ ಬಹುಮುಖ್ಯವಾಗಿವೆ, ನೂತನ ಕಾರ್ಯಭಾರಗಳಿಗೆ ಸಂಬಂಧಿಸಿದೆ, ವಿಕೇಂದ್ರೀಕರಣದಲ್ಲಿ ನಂಬಿಕೆಯನ್ನು ಹೊಂದಿದೆ, ಯೋಜನೆಯ ಮೇಲೆ ಹೆಚ್ಚು ಭರವಸೆಯನ್ನು ಇಟ್ಟಿದೆ, ರಚನಾತ್ಮಕವಾದದ್ದು ಮತ್ತು ನಾವೀನ್ಯತೆ ಉಳ್ಳದ್ದು, ಮತ್ತು ಪ್ರಜಾಸತ್ತಾತ್ಮಕ ಹಾಗೂ ಸಹಭಾಗಿತ್ವದ ಆಡಳಿತ ಶೈಲಿಯನ್ನ ಅನುಸರಿಸುವಂತದ್ದು. ಇದರ ವ್ಯಾಪ್ತಿ ಹೆಚ್ಚು ವಿಶಾಲವಾಗಿದೆ ಅಂತ ಹೇಳಿ. ಇದು ಅಭಿವೃದ್ಧಿ ಆಡಳಿತಕ್ಕೆ ಸಂಬಂಧಪಟ್ಟಂತದ್ದು. ಹಂಗಾದ್ರೆ ಸಾಂಪ್ರದಾಯಿಕ ಆಡಳಿತದ ಹೆಂಗೈತಿ ನೋಡ್ತಾ ಹೋದಾಗ, ಈ ಸಾಂಪ್ರದಾಯಿಕ ಆಡಳಿತ ಇದೆಯಲ್ಲ, ಇದು ಯಥಾಸ್ಥಿತಿ ಆಧಾರಿತವಾದದ್ದು. ನೋಡ್ರಿ, ಒಂದೇದು ಏನಂತಿದ್ವಿ ಇಲ್ಲಿ, ಇದು ಬದಲಾವಣೆ, ಅಭಿವೃದ್ಧಿ ಆಡಳಿತ ಬದಲಾವಣೆ ಆಧಾರಿತವಾದದ್ದು ಅಂತ ಹೇಳಿದ್ವಿ. ಹಂಗೆ ಇಲ್ಲಿ ಸಾಂಪ್ರದಾಯಿಕ ಆಡಳಿತ ಅಂತಕ್ಕಂಥದ್ದು ಏನೈತ್ರಿ, ಯಥಾಸ್ಥಿತಿ ಆಧಾರಿತವಾದದ್ದು. ನೆಕ್ಸ್ಟ್, ಈ ಸಾಂಪ್ರದಾಯಿಕ ಆಡಳಿತವು ಶ್ರೇಣಾತ್ಮಕ ಹಾಗೂ ನಮ್ಯವಾದದ್ದು. ಶ್ರೇಣಾತ್ಮಕ ಹಾಗೂ ನಮ್ಯವಾದದ್ದು. ಮೂರನೇದು, ಸಾಂಪ್ರದಾಯಿಕ ಆಡಳಿತವು ಮಿತವ್ಯಯ ಹಾಗೂ ದಕ್ಷತೆಗೆ ಒತ್ತನ್ನು ನೀಡುತ್ತದೆ. ಮಿತವ್ಯಯ ಮತ್ತೇನ್ ಮಾಡ್ತೈತಿ, ಇದು ದಕ್ಷತೆಗೆ ಒತ್ತನ್ನ ನೀಡ್ತದೆ. ಈ ಸಾಂಪ್ರದಾಯಿಕ ಆಡಳಿತದ ಧ್ಯೇಯಗಳು ಏನಾಗ್ಯಾವ್ರಿ, ಸರಳವಾಗಿವೆ. ಇದು ದಿನಚರಿ ಕಾರ್ಯಗಳಿಗೆ ಸಂಬಂಧಿಸಿದೆ. ದಿನಚರಿ ಕಾರ್ಯಗಳಿಗೆ ಸಂಬಂಧಿಸಿದೆ. ಕೇಂದ್ರೀಕರಣದಲ್ಲಿ ನಂಬಿಕೆಯುಳ್ಳದ್ದು. ಸಾಂಪ್ರದಾಯಿಕ ಆಡಳಿತ ಕೇಂದ್ರೀಕರಣದಲ್ಲಿ ನಂಬಿಕೆಯುಳ್ಳದ್ದು. ಯೋಜನೆಯ ಮೇಲೆ ಕಡಿಮೆ ಅವಲಂಬನೆಯಾಗಿದೆ. ಸಾಂಪ್ರದಾಯಿಕ ಆಡಳಿತ ಯೋಜನೆಯ ಮೇಲೆ ಕಡಿಮೆ ಅವಲಂಬನೆಯಾಗಿದೆ. ಸಾಂಸ್ಥಿಕ ಬದಲಾವಣೆಗೆ ವಿರೋಧವಾದದ್ದು. ಸಾಂಪ್ರದಾಯಿಕ ಆಡಳಿತ ಐತಲ್ಲ, ಇದು ಸಾಂಸ್ಥಿಕ ಬದಲಾವಣೆಗೆ ವಿರೋಧವಾದದ್ದು. ನೆಕ್ಸ್ಟ್, ನಿರಂಕುಶಾತ್ಮಕ ಹಾಗೂ ನಿರ್ದೇಶಕ ಆಡಳಿತದ ಶೈಲಿಯನ್ನು ಅನುಸರಿಸುವಂತದ್ದು. ಸಾಂಪ್ರದಾಯಿಕ ಆಡಳಿತ ಇದೆಯಲ್ಲ, ಇದು ನಿರಂಕುಶಾತ್ಮಕ ಹಾಗೂ ನಿರ್ದೇಶಕ ಆಡಳಿತದ ಶೈಲಿಯನ್ನ ಆಚರಿಸುವಂತದ್ದು. ನೆಕ್ಸ್ಟ್, ಇದರ ವ್ಯಾಪ್ತಿ ಏನಿದೆಲ್ಲ, ಇದು ಸೀಮಿತವಾಗಿರುವಂತದ್ದು. ಸೀಮಿತವಾಗಿರುವಂತದ್ದು. ಓಕೆ. ಇದು ಸಾಂಪ್ರದಾಯಿಕ ಆಡಳಿತಕ್ಕೆ ಮತ್ತು ಅಭಿವೃದ್ಧಿ ಆಡಳಿತಕ್ಕೆ ಇರ್ತಕ್ಕಂಥ ವ್ಯತ್ಯಾಸಗಳು. ಬಹಳ ಇಂಪಾರ್ಟೆಂಟ್ ಇದು. ನೆಕ್ಸ್ಟ್ ಬರ್ತಕ್ಕಂಥ ಯೂನಿಟ್ ನೋಡ್ರಿ, ಇದು ವ್ಯವಸ್ಥೆಯ ಮಾನವೀಯ ಸಂಬಂಧಗಳ ಸಿದ್ಧಾಂತ ಅಂತ ಹೇಳಿ. ವ್ಯವಸ್ಥೆಯ ಮಾನವೀಯ ಸಂಬಂಧಗಳ ಸಿದ್ಧಾಂತ. ಈ ಭಾಗದಿಂದ ಒಂದು ಪ್ರಶ್ನೆ ಕಡ್ಡಾಯ ಬರ್ತದೆ. ದಯವಿಟ್ಟು ಇದನ್ನ ಮಿಸ್ ಮಾಡಲಾರ್ದೆ ನೀವು ಕವರ್ ಮಾಡ್ಕೊಡ್ರಿ. ಹೇಳ್ತಾ ಹೋಗ್ತೀನಿ. ವ್ಯವಸ್ಥೆಯ ಮಾನವೀಯ ಸಂಬಂಧಗಳ ಸಿದ್ಧಾಂತ ಅಂತ ಹೇಳಿ.
ಇದರ ಪ್ರತಿಪಾದಕರು ಯಾರು ಅಂತಂದಾಗ ಎಲ್ಟನ್ ಮೇಯೋ ಮತ್ತು ಆತನ ಸಹೋದ್ಯೋಗಿಗಳು ಅಂತ ಹೇಳಿ. ಎಲ್ಟನ್ ಮೇಯೋ ಮತ್ತು ಆತನ ಸಹೋದ್ಯೋಗಿಗಳು. ವ್ಯವಸ್ಥೆಯ ಸಾಂಪ್ರದಾಯಿಕ ಯಾಂತ್ರಿಕ ಸಿದ್ಧಾಂತಕ್ಕೆ ಪ್ರತಿಕ್ರಿಯೆಯಾಗಿ ಮಾನವೀಯ ಸಂಬಂಧಗಳ ಸಿದ್ಧಾಂತವು 1930ರಲ್ಲಿ ಅಸ್ತಿತ್ವಕ್ಕೆ ಬಂದಿತು ಅಂತ ಹೇಳ್ತಾರೆ. ವ್ಯವಸ್ಥೆಯ ಸಾಂಪ್ರದಾಯಿಕ ಯಾಂತ್ರಿಕ ಸಿದ್ಧಾಂತಕ್ಕೆ ಪ್ರತಿಕ್ರಿಯೆಯಾಗಿ ಮಾನವೀಯ ಸಂಬಂಧಗಳ ಸಿದ್ಧಾಂತ ಇದೆಯಲ್ಲ, ಇದು 1930ರಲ್ಲಿ ಏನಾಯ್ತು, ಅಸ್ತಿತ್ವಕ್ಕೆ ಬಂತು. ಯಾಂತ್ರಿಕ ಸಿದ್ಧಾಂತಕ್ಕೆ ಬದಲಾಗಿ ಮಾನವರ ಸಾಮಾಜಿಕ ಮಾನಸಿಕ ಅಂಶಗಳಿಗೆ ಒತ್ತು ನೀಡುವ ಮಾನವೀಯ ಸಂಬಂಧಗಳ ಸಿದ್ಧಾಂತವನ್ನ ರೂಪಿಸಲಾಯಿತು. ಮಾನವೀಯ ಸಂಬಂಧಗಳ ಸಿದ್ಧಾಂತವಾಗಿ ಏನೈತ್ರಿ, ವ್ಯವಸ್ಥೆಯ ಯಾಂತ್ರಿಕ ಸಿದ್ಧಾಂತಕ್ಕೆ ಬದಲಾಗಿ ಮಾನವರ ಸಾಮಾಜಿಕ ಮಾನಸಿಕ ಅಂಶಗಳಿಗೆ ಒತ್ತು ನೀಡತಕ್ಕಂತಹ ಮಾನವೀಯ ಸಂಬಂಧಗಳ ಸಿದ್ಧಾಂತವನ್ನ ಹಿಂಗೆ ರೂಪಿಸಲಾಯಿತು. ಈ ಸಿದ್ಧಾಂತವನ್ನ ಮಾನವೀಯ ಸಿದ್ಧಾಂತ ಅಂತ ಹೇಳಿ ಮತ್ತು ಸಾಮಾಜಿಕ ಮಾನಸಿಕ ಸಿದ್ಧಾಂತ ಅಂತ ಹೇಳಿ ಹಾಗೂ ನೂತನ ಸಾಂಪ್ರದಾಯಿಕ ಸಿದ್ಧಾಂತ ಅಂತ ಕರೀತಾರೆ. ವ್ಯವಸ್ಥೆಯ ಮಾನವೀಯ ಸಂಬಂಧಗಳ ಸಿದ್ಧಾಂತವನ್ನ ಏನೇನು ಕರೀತಾರೆ, ಯಾವ ಹೆಸರಿಂದ ಕರೀತಾರೆ ಅಂದಾಗ ಈ ಸಿದ್ಧಾಂತವನ್ನ ಮಾನವೀಯ ಸಿದ್ಧಾಂತವೆಂದು ಕರೆಯುತ್ತಾರೆ, ಸಾಮಾಜಿಕ ಮಾನಸಿಕ ಸಿದ್ಧಾಂತವೆಂದು ಕರೆಯುತ್ತಾರೆ ಹಾಗೂ ನೂತನ ಸಾಂಪ್ರದಾಯಿಕ ಸಿದ್ಧಾಂತವೆಂದು ಕೂಡ ಇದನ್ನ ಏನ್ ಮಾಡ್ತಾರೆ, ಕರೀತಾರೆ. ಅಮೆರಿಕಾದ ಸಮಾಜಶಾಸ್ತ್ರಜ್ಞರಾಗಿರ್ತಕ್ಕಂಥ ಎಲ್ಟನ್ ಮೇಯೋ ಅವರನ್ನ ಏನಂತ ಕರಿತೀವಿ, ಮಾನವೀಯ ಸಂಬಂಧಗಳ ಸಿದ್ಧಾಂತದ ಪಿತಾಮಹ. ಯಾರನ್ನ ಕರಿತೀವ್ರಿ, ಎಲ್ಟನ್ ಮೇಯೋರ್ ಅವರನ್ನ ಮಾನವೀಯ ಸಂಬಂಧಗಳ ಸಿದ್ಧಾಂತದ ಪಿತಾಮಹ ಅಂತ ಹೇಳಿ ಕರಿತೀವಿ. ಮೇಯರ್ ಅವ್ರು ಏನ್ ಮಾಡ್ತಾರಂದ್ರ ಈ ಸಿದ್ಧಾಂತವನ್ನ, ಮಾನವೀಯ ಸಂಬಂಧಗಳ ಸಿದ್ಧಾಂತವನ್ನ ಮೇಯರ್ ಅವ್ರು ಏನ್ ಮಾಡ್ತಾರ್ರಿ, ಇದನ್ನ ಚಿಕಿತ್ಸಾ ವಿಧಾನ ಅಂತ ಹೇಳಿ ಎಲ್ಟನ್ ಮೇಯೋ ಅವ್ರು ಕರೀತಾರೆ. ಈ ಎಲ್ಟನ್ ಮೇಯೋ ಅವ್ರು ಏನಿದೆ ಅಂದ್ರ ಮಾನವೀಯ ಸಂಬಂಧಗಳ ಸಿದ್ಧಾಂತದ ಪಿತಾಮಹ ಆಗಿದ್ದಾರೆ. ಇವರು ಅಮೆರಿಕ ದೇಶದ ಸಮಾಜಶಾಸ್ತ್ರಜ್ಞರಾಗಿದ್ದಾರೆ. ಈ ಮೇಯರ್ ಅವರು ಪ್ರತಿಪಾದನೆ ಮಾಡಿರ್ತಕ್ಕಂತ ಮಾನವೀಯ ಸಂಬಂಧಗಳ ಸಿದ್ಧಾಂತವನ್ನ ಅವ್ರು ಏನಂತ ಕರೀತಾರ್ರಿ, ಚಿಕಿತ್ಸಾ ವಿಧಾನ ಅಂತೇಳಿ. ಹಂಗಾದ್ರ ಎಲ್ಟನ್ ಮೇಯರ್ ಅವರು ಬರೆದಿರುವಂತ ಕೃತಿಗಳು ಯಾವುವು, ಯಾವ್ಯಾವ ಕೃತಿಗಳನ್ನ ಅವ್ರು ರಚನೆ ಮಾಡ್ತಾರೆ? ನಿಮ್ಗಾಗ್ಲೇ ಹೇಳಿದೀನಿ, ಕೃತಿ ಬರೆದವರು, ಯಾವ ಕೃತಿ ಯಾವ ವರ್ಷ ಪ್ರಕಟಣೆ ಆಯ್ತು, ಇವು ಮೂರ್ ನಿಮ್ಗ ಪ್ರತಿಯೊಂದು ಕೃತಿಯ ವಿಷಯದಲ್ಲಿ ಗೊತ್ತೇ ಇರ್ಬೇಕು. ದಯವಿಟ್ಟು ಅದನ್ನ ಗಮನಿಸಲಿ. ಇಲ್ಲಿ ನಾವು ಪ್ರಮುಖವಾಗಿ ಗಮನಿಸುವಂತದ್ದು ಎಲ್ಟನ್ ಮೇಯರ್ ಅವರು ಬರೆದಿರುವಂತಹ ಕೃತಿಗಳನ್ನ ನೋಡ್ತಾ ಹೋದಂದ್ರ, ಮೊದಲನೇದಾಗಿ ಪ್ರಮುಖವಾದಂತಹ ಕೃತಿ ಔದ್ಯೋಗಿಕ ನಾಗರಿಕತೆಯ ಮಾನವೀಯ ಸಮಸ್ಯೆಗಳು. ಮೊದಲನೇದು ಅವ್ರ ಕೃತಿ ರೀ, ಕನ್ನಡದಲ್ಲಿ ಔದ್ಯೋಗಿಕ ನಾಗರಿಕತೆಯ ಮಾನವೀಯ ಸಮಸ್ಯೆಗಳು, 1933. ಇದು ಇಂಗ್ಲಿಷ್ನಾಗ ಹ್ಯೂಮನ್ ಪ್ರಾಬ್ಲಮ್ಸ್ ಆಫ್ ಇಂಡಸ್ಟ್ರಿಯಲ್ ಸಿವಿಲೈಸೇಷನ್ 1933 ಅಂತ ಕರೀತಾರೆ. ಹ್ಯೂಮನ್ ಪ್ರಾಬ್ಲಮ್ಸ್ ಆಫ್ ಇಂಡಸ್ಟ್ರಿಯಲ್ ಸಿವಿಲೈಸೇಷನ್ 1933 ಅಂದ್ರೆ ಔದ್ಯೋಗಿಕ ನಾಗರಿಕತೆಯ ಮಾನವೀಯ ಸಮಸ್ಯೆಗಳು ಅಂತ ಹೇಳಿ. ಇದು ಎಲ್ಟನ್ ಮೇಯವರ ಒಂದು ಪ್ರಮುಖ ಕೃತಿ. ನೆಕ್ಸ್ಟ್ ಅವ್ರ ಮತ್ತೊಂದು ಪ್ರಮುಖ ಕೃತಿ ಯಾವ್ದಂದ್ರ ಔದ್ಯೋಗಿಕ ನಾಗರಿಕತೆಯ ಸಾಮಾಜಿಕ ಸಮಸ್ಯೆಗಳು. ಮೊದಲನೇದು ಔದ್ಯೋಗಿಕ ನಾಗರಿಕತೆಯ ಮಾನವೀಯ ಸಮಸ್ಯೆಗಳು 1933. ನೆಕ್ಸ್ಟ್ ಔದ್ಯೋಗಿಕ ನಾಗರಿಕತೆಯ ಸಾಮಾಜಿಕ ಸಮಸ್ಯೆಗಳು 1945. ಅದನ್ನ ಸೋಷಿಯಲ್ ಪ್ರಾಬ್ಲಮ್ಸ್ ಆಫ್ ಇಂಡಸ್ಟ್ರಿಯಲ್ ಸಿವಿಲೈಸೇಷನ್ ಅಂತ ಹೇಳಿ ಇಂಗ್ಲಿಷ್ ನ ರಚನೆ ಮಾಡಿದ್ದಾರೆ. ಏನಂದ್ರೆ ಸೋಷಿಯಲ್ ಪ್ರಾಬ್ಲಮ್ಸ್ ಆಫ್ ಇಂಡಸ್ಟ್ರಿಯಲ್ ಸಿವಿಲೈಸೇಷನ್ ಅಂತ ಅದನ್ನ ರಚನೆ ಮಾಡಿದ್ದಾರೆ. ನೆಕ್ಸ್ಟ್ ಔದ್ಯೋಗಿಕ ನಾಗರಿಕತೆ ಮತ್ತು ರಾಜಕೀಯ ಸಮಸ್ಯೆಗಳು ಅಂತ ಹೇಳಿ, ಔದ್ಯೋಗಿಕ ನಾಗರಿಕತೆ ಮತ್ತು ರಾಜಕೀಯ ಸಮಸ್ಯೆಗಳು ಅಂತೇಳಿ. ಇದನ್ನ ಪೊಲಿಟಿಕಲ್ ಪ್ರಾಬ್ಲಮ್ಸ್ ಆಫ್ ಇಂಡಸ್ಟ್ರಿಯಲ್ ಸಿವಿಲೈಸೇಷನ್ ಅಂತ ಹೇಳಿ ಕರೀತಾರೆ. ಪೊಲಿಟಿಕಲ್ ಪ್ರಾಬ್ಲಮ್ಸ್ ಆಫ್ ಇಂಡಸ್ಟ್ರಿಯಲ್ ಸಿವಿಲೈಸೇಷನ್ ಅಂತ ಹೇಳಿ ಇದನ್ನ ಏನ್ ಮಾಡ್ತಾರ್ರಿ, ಕರೆಯುತ್ತಾರೆ. ಅದ್ರ ಜೊತೆಗೆ ಮಾನವೀಯ ಸಂಬಂಧಗಳನ್ನ ಎಲ್ಟನ್ ಮೇಯೋ ಮಾತ್ರ ಪ್ರತಿಪಾದನೆ ಮಾಡಿದ್ರ, ಮತ್ತೊಬ್ರು ಯಾರು ಬೇರೆದವ್ರು ಇರ್ಲಿಲ್ವಾ ಅಂತಂದಾಗ ನೆನಪಿಟ್ಕೊಡ್ರಿ, ಮಾನವೀಯ ಸಂಬಂಧಗಳ ಸಿದ್ಧಾಂತದ ಪ್ರತಿಪಾದಕರು ಸಮರ್ಥಕರು ಅಂತಂದಾಗ FJ ರೋತ್ಲೆಸ್ ಅವರು. ಮೊದಲನೇದಾಗಿ ಎಲ್ಟನ್ ಮೇಯರ್ ಅವರು, ಅವರಿಗೆ ಜೊತೆಯಾಗಿ ಬೆಂಬಲಕ್ಕೆ ನಿಂತಿರ್ತಕ್ಕಂಥವ್ರು, ಈ ಸಿದ್ಧಾಂತದ ಬೆಂಬಲಕ್ಕೆ ನಿಂತಿರ್ತಕ್ಕಂಥವ್ರು FJ ರೋತ್ಲೆಸ್ ಅವರು, ಬರ್ಗರ್ ಅವರು, ವಿಲಿಯಂ ಜೆ ಡಿಕ್ಸನ್ ರವರು, T ನಾರ್ತ್ ವೈಟ್ ಅವರು, ಹೆಡ್ ಅವರು, W ವುಡ್ ಅವರು, E ವಾರ್ನರ್ ಅವರು ಮತ್ತು LJ ಹಂಡರ್ಸನ್ ಅವರು ಇವರೆಲ್ಲರೂ ಕೂಡ ಏನ್ ಮಾಡ್ತಾರೆ, ಈ ಮಾನವೀಯ ಸಂಬಂಧಗಳ ಸಿದ್ಧಾಂತದ ಪ್ರಮುಖವಾದಂತಹ ಪ್ರತಿಪಾದಕರಾಗಿದ್ದಾರೆ.
ಮಾನವೀಯ ಸಂಬಂಧಗಳ ಸಿದ್ಧಾಂತ ಪ್ರತಿಪಾದಕರು ಅಂದ್ ಯಾರು ಅಂದಾಗ ಎಲ್ಟನ್ ಮೇಯೋ ಅಂತ ಹೇಳಿ ಗೊತ್ತಿರಬೇಕು. ಇವರು ಈ ಮಾನವೀಯ ಸಂಬಂಧಗಳ ಸಿದ್ಧಾಂತವನ್ನ ಚಿಕಿತ್ಸಾ ವಿಧಾನ ಅಂತ ಕರೆದಿದ್ದಾರೆ. ಇವರ ಪ್ರಮುಖವಾದಂತ 3 ಕೃತಿಗಳಿವೆ. ಇಷ್ಟು ಗೊತ್ತಿದ್ರೆ ನೀವು ಅಲ್ಲಿ ಮಾರ್ಕ್ಸ್ ಅನ್ನ ತಗೋಬಹುದು. ನೆಕ್ಸ್ಟ್ ಬರ್ತಕ್ಕಂಥದ್ದು ಇಂಪಾರ್ಟೆಂಟ್, ಹಾಥೋರ್ನ ಪ್ರಯೋಗಗಳು ಅಥವಾ ಅಧ್ಯಯನಗಳು. ಹಾಥೋರ್ನ ಪ್ರಯೋಗಗಳು ಅಥವಾ ಅಧ್ಯಯನಗಳು ಅಂತ ಹೇಳಿ 1924 to 1932. ಹಾಥೋರ್ನ ಪ್ರಯೋಗಗಳು ಅಥವಾ ಅಧ್ಯಯನಗಳು 1924ರಿಂದ 1932 ಅಂತ ಹೇಳಿ. ಮಾನವೀಯ ಸಂಬಂಧಗಳ ಸಿದ್ಧಾಂತವು 1924ರಿಂದ 1932ರವರೆಗೆ ಎಲ್ಟನ್ ಮೇಯೋ ಹಾಗೂ ಆತನ ಸಹೋದ್ಯೋಗಿಗಳು ಹಾಥೋರ್ಸ್ ನಲ್ಲಿ ನಡೆಸಿದ ಅಧ್ಯಯನಗಳ ಆಧಾರದ ಮೇಲೆ ನಿರೂಪಿಸಲ್ಪಟ್ಟಿವೆ. ಈ ಮಾನವೀಯ ಸಂಬಂಧಗಳ ಸಿದ್ಧಾಂತ ಏನೈತಲ್ಲ 1924ರಿಂದ 1932ರವರೆಗೆ ಎಲ್ಟನ್ ಮೇಯೋ ಹಾಗೂ ಆತನ ಸಹೋದ್ಯೋಗಿಗಳಿದ್ದಾರಲ್ಲ ಅವರು ಹಾಥೋರ್ಸ್ ನಲ್ಲಿ ನಡೆಸತಕ್ಕಂತ ಅಧ್ಯಯನಗಳ ಆಧಾರದ ಮೇಲೆ ಏನಾಗ್ಯಾವ ಅಂದ್ರ ನಿರೂಪಿಸಲ್ಪಟ್ಟಿರ್ತಕ್ಕಂಥದ್ದು. ಹಾರ್ವರ್ಡ್ ಯೂನಿವರ್ಸಿಟಿ ಅಧ್ಯಕ್ಷರಾಗಿರ್ತಕ್ಕಂಥ ಎಲ್ಟನ್ ಮೇಯೋ ಮತ್ತು ಆತನ ಸಹೋದ್ಯೋಗಿಗಳು ಶಿಕಾಗೋದ ವೇನ್ಸ್ ಎಲೆಕ್ಟ್ರಿಕಲ್ ಕಂಪನಿಯ ಹಾಥೋರ್ಸ್ ಕಾರ್ಖಾನೆಯಲ್ಲಿ ಪ್ರಯೋಗ ನಡೆಸಿದ್ರು. ನೆನ್ಪಿಟ್ಕೋರಿ, ಹಾರ್ವರ್ಡ್ ಯೂನಿವರ್ಸಿಟಿ ಅಧ್ಯಕ್ಷರಾಗಿರ್ತಕ್ಕಂಥ ಎಲ್ಟನ್ ಮೇಯೋ ಮತ್ತು ಆತನ ಸಹೋದ್ಯೋಗಿಗಳೆಲ್ಲ ಸೇರಿ ಶಿಕಾಗೋದ ವೆನ್ಸ್ ಎಲೆಕ್ಟ್ರಿಕಲ್ ಕಂಪನಿಯ ಹಾಥೋರ್ ಕಾರ್ಖಾನೆಯಲ್ಲಿ ಒಂದು ಪ್ರಯೋಗವನ್ನು ನಡೆಸಿದ್ರು. ಈ ಪ್ರಯೋಗವನ್ನ 4 ಹಂತಗಳಲ್ಲಿ ನಡೆಸಲಾಯಿತು. ಹಾಗಾದ್ರೆ ಇವರು ಪ್ರಯೋಗ ಮಾಡಿರುವಂತ 4 ಹಂತಗಳು ಯಾವುವು? ಅವನ ಅನುಕ್ರಮವಾಗಿ ತಿಳಿಸಿ ಅಂತ ಕೇಳಬಹುದು. ನೋಡ್ರಿ, ಈ ಭಾಗ ಬಹಳ ಇಂಪಾರ್ಟೆಂಟ್. ಕೇಳಬಹುದು 4 ಪ್ರಯೋಗಗಳು ಯಾವ್ಯಾವ ಪ್ರಯೋಗ ರೀತಿ ಮಾಡಿದ್ರು ಅಂತ ಹೇಳಿ. ಮೊದಲನೇದಾಗಿ ಬೆಳಕಿನ ಪ್ರಯೋಗ 1924ರಿಂದ 1927 ತನಕ. ಹಾಥೋರ್ನ ಪ್ರಯೋಗಗಳ ಒಂದನೇದು ಬೆಳಕಿನ ಪ್ರಯೋಗ 1924ರಿಂದ 1927. ಎರಡನೇದು ರೇಲ್ ಅಸೆಂಬ್ಲಿ ಟೆಸ್ಟ್ ರೂಮ್ ಪ್ರಯೋಗ ಅಂತ ಹೇಳಿ 1927. ನೆಕ್ಸ್ಟ್ ಮಾಸ್ ಇಂಟರ್ವ್ಯೂ ಪ್ರೋಗ್ರಾಮ್ ಅಂತ ಹೇಳಿ 1928ರಿಂದ 31 ತನಕ ಮಾಸ್ ಇಂಟರ್ವ್ಯೂ ಪ್ರೋಗ್ರಾಮ್ ಅಂತ ಹೇಳಿ. ಇದಾದ ನಂತರ ಬ್ಯಾಂಕ್ ವೈರಿಂಗ್ ಪ್ರಯೋಗ 1931ರಿಂದ 1938 ತನಕ. ಓಕೆ, ಹಾಥೋರ್ನ ಪ್ರಯೋಗಗಳು 4 ಹಂತಗಳಲ್ಲಿ ನಡೆದವು. ಮೊದಲನೇ ಹಂತ ಯಾವ್ದಂದಾಗ ಬೆಳಕಿನ ಪ್ರಯೋಗ 1924ರಿಂದ 1927 ತನಕ. ಎರಡನೇ ಪ್ರಯೋಗ ರೀಲ್ ಅಸೆಂಬ್ಲಿ ಟೆಸ್ಟ್ ರೂಮ್ ಪ್ರಯೋಗ ಅಂತೇಳಿ 1927 ಒಳಗಡೆ. ಮೂರನೇದು ಮಾಸ್ ಇಂಟರ್ವ್ಯೂ ಪ್ರೋಗ್ರಾಮ್ ಅಂತೇಳಿ 1928ರಿಂದ 31 ತನಕ. ನಾಲ್ಕನೇದು ಬ್ಯಾಂಕ್ ವೈರಿಂಗ್ ಪ್ರಯೋಗ ಅಂತೇಳಿ 31-32 ಒಳಗಡೆ. ಇದು 4 ಹಂತದೊಳಗಡೆ ನಡೀತು ಅಂತ ಹೇಳ್ತೀವಿ. ಹಂಗಾರ ಮಾನವೀಯ ಸಂಬಂಧಗಳ ಸಿದ್ಧಾಂತದ ಮುಖ್ಯ ಧ್ಯೇಯ ಏನು ಅಂತ ನಾವು ನೋಡ್ತಾ ಹೋಗೋಣ. ಏನು ಮುಖ್ಯ ಧ್ಯೇಯ ಮಾನವೀಯ ಸಂಬಂಧಗಳ ಸಿದ್ಧಾಂತದಂದಾಗ ಉತ್ಪಾದನಾ ಸಾಮರ್ಥ್ಯವನ್ನ ಹೆಚ್ಚಿಸಲಿಕ್ಕೆ ಮತ್ತು ಕೆಲಸದಲ್ಲಿ ತೃಪ್ತಿ ಹೊಂದುವಂತಾಗಲು ಕಾರ್ಯನಿರತ ವ್ಯಕ್ತಿಗಳು ಸಾಮೂಹಿಕ ವರ್ತನೆಯನ್ನ ಅಧ್ಯಯನ ಮಾಡುವುದೇ ಮಾನವೀಯ ಸಂಬಂಧಗಳ ವಿಧಾನದ ಮುಖ್ಯ ಧ್ಯೇಯವಾಗಿದೆ. ನೋಡ್ರಿ, ನೆನಪಿಟ್ಕೊಡ್ರಿ, ಉತ್ಪಾದನಾ ಸಾಮರ್ಥ್ಯವನ್ನ ಹೆಚ್ಚೋದಕ್ಕೋಸ್ಕರ ಮತ್ತು ಕೆಲಸದಲ್ಲಿ ತೃಪ್ತಿಯನ್ನ ಹೊಂದೋದಕ್ಕೋಸ್ಕರ ಕಾರ್ಯನಿರತವಾಗಿರುವಂತಹ ವ್ಯಕ್ತಿಗಳ ಸಾಮೂಹಿಕ ವರ್ತನೆಯನ್ನ ಅಧ್ಯಯನ ಮಾಡ್ತಕ್ಕಂಥದ್ದು ಏನೈತಿ ಅಂದ್ರ ಮಾನವೀಯ ಸಂಬಂಧಗಳ ಸಿದ್ಧಾಂತದ ಮುಖ್ಯ ಧ್ಯೇಯವಾಗಿದೆ ಅಂತ ಹೇಳಿ ಹೇಳ್ತಾರೆ. ಹಂಗಾದ್ರ ಹಾಥೋರ್ನ ಪ್ರಯೋಗದ ಫಲಿತಾಂಶಗಳು ಏನೇನದಾವು, ರಿಸಲ್ಟ್ಸ್ ಏನದಾವು ಅಂತ ನಾವು ನೋಡ್ತಾ ಹೋಗೋಣ. ಹಾಥೋರ್ನ ಪ್ರಯೋಗದ ರಿಸಲ್ಟ್ಸ್ ಅಥವಾ ಫಲಿತಾಂಶಗಳು. ಹಾಥೋರ್ನ ಪ್ರಯೋಗಗಳ ಫಲಿತಾಂಶವನ್ನು ರೋಥ್ಲಿಸ್ ಬರ್ಜರ್ ಮತ್ತು ಡಿಕ್ಸನ್ ಅವರು ಪ್ರಕಟಿಸಿರುವಂತ ನಿರ್ವಹಣೆ ಮತ್ತು ಕಾರ್ಮಿಕರು ಅನ್ನುವಂತ ಗ್ರಂಥದಲ್ಲಿ ವಿವರಿಸ್ತಾರೆ. ಈ 4 ಹಂತದಲ್ಲಿ ಪ್ರಯೋಗ ಆಗ್ತಾವಲ್ಲ ಹಾಥೋರ್ನ ಪ್ರಯೋಗಗಳು. ಈ ಹಾಥೋರ್ನ ಪ್ರಯೋಗಗಳ ಫಲಿತಾಂಶವನ್ನ ರೋಥ್ಲಿಸ್ ಬರ್ಜರ್ ಅವರು ಮತ್ತು ಡಿಕ್ಸನ್ ಅವರು ತಾವು ಪ್ರಕಟಣೆ ಮಾಡಿರ್ತಕ್ಕಂಥ ನಿರ್ವಹಣೆ ಮತ್ತು ಕಾರ್ಮಿಕರು ಅಥವಾ ಮ್ಯಾನೇಜ್ಮೆಂಟ್ ಅಂಡ್ ದ ವರ್ಕರ್ಸ್ 1939 ಮ್ಯಾನೇಜ್ಮೆಂಟ್ ಅಂಡ್ ದ ವರ್ಕರ್ಸ್
1939 ಅಂತಕ್ಕಂಥ ಗ್ರಂಥದಲ್ಲಿ ಏನ್ ಮಾಡ್ತಾರ ಅಂದ್ರ ಅವ್ರು ಅದನ್ನ ವಿವರಿಸ್ತಾರ. ಹಾತೋರ್ನ ಅಧ್ಯಯನದ ಫಲಿತಾಂಶಗಳನ್ನ ವಿವರಿಸ್ತಾರ. ಕೆಲಸಗಾರರು ಸಂಸ್ಥೆಯಿಂದ ಪ್ರತ್ಯೇಕಿಸಲ್ಪಟ್ಟ ಹಾಗೂ ಸಂಸ್ಥೆಗೆ ಸಂಬಂಧವಿಲ್ಲದ ವ್ಯಕ್ತಿಗಳಾಗಿರದೆ ಸಮಾಜ ಜೀವಿಗಳಾಗಿದ್ದಾರೆ. ಪ್ರಯೋಗದಿಂದ ಕಂಡು ಬಂದಂತ ಫಲಿತಾಂಶ ನೋಡ್ರಿ ಏನ್ರಿ, ಕೆಲಸಗಾರರು ಇದ್ದಾರಲ್ಲ ಅವರು ಸಂಸ್ಥೆಯಿಂದ ಪ್ರತ್ಯೇಕಿಸಲ್ಪಟ್ಟ ಹಾಗೂ ಸಂಸ್ಥೆಗೆ ಸಂಬಂಧವಿಲ್ಲದ ವ್ಯಕ್ತಿಗಳಾಗಿರದೆ ಸಮಾಜ ಜೀವಿಗಳಾಗಿದ್ದಾರೆ. ಎರಡನೇದು ಆರ್ಥಿಕೇತರ ಫಲಿತಾಂಶಗಳು ಮತ್ತು ಪುರಸ್ಕಾರಗಳು ಕೆಲಸಗಾರರ ವರ್ತನೆ, ಕಾರ್ಯಚೈತನ್ಯ ಮತ್ತು ಉತ್ಪಾದಕತೆಯ ಮೇಲೆ ಹೆಚ್ಚು ಪರಿಣಾಮ ಬೀರುತ್ತವೆ. ಆರ್ಥಿಕೇತರ ಫಲಿತಾಂಶಗಳು ಮತ್ತು ಪುರಸ್ಕಾರಗಳಿದಾವಲ್ಲ ಇವು ಕೆಲಸಗಾರರ ವರ್ತನೆ ಹಾಗೂ ಕಾರ್ಯಚೈತನ್ಯ ಮತ್ತು ಉತ್ಪಾದಕತೆಯ ಮೇಲೆ ಏನ್ ಮಾಡ್ತವೆ, ಹೆಚ್ಚು ಪರಿಣಾಮವನ್ನು ಬೀರ್ತವೆ. ನೆಕ್ಸ್ಟ್, ತಜ್ಞತೆ ಆಧಾರಿತ ಶ್ರಮ ವಿಭಜನೆಯು ಒಂದು ಅವಶ್ಯಕವಾದ ದಕ್ಷ ವಿಧಾನವಲ್ಲ. ತಜ್ಞತೆ ಆಧಾರಿತ ಶ್ರಮ ವಿಭಜನೆ ಇದೆಯಲ್ಲ ಇದು ಒಂದು ಅವಶ್ಯಕವಾಗಿರುವಂತಹ ಒಂದು ದಕ್ಷ ವಿಧಾನವಲ್ಲ. ನೆಕ್ಸ್ಟ್, ನಾಯಕತ್ವ, ಮೇಲ್ವಿಚಾರಣೆ, ಶೈಲಿ, ಸಂಪರ್ಕ ವ್ಯವಸ್ಥೆ ಹಾಗೂ ಭಾಗವಹಿಸುವಿಕೆ ಮುಂತಾದ ಅಂಶಗಳು ಕಾರ್ಮಿಕರ ವರ್ತನೆ, ತೃಪ್ತಿ ಮತ್ತು ಉತ್ಪಾದನೆಯಲ್ಲಿ ಪ್ರಮುಖ ಪಾತ್ರ ವಹಿಸ್ತವೆ. ವೆರಿ ಇಂಪಾರ್ಟೆಂಟ್. ನೆನಪಿಟ್ಟುಕೊಳ್ರಿ, ತಜ್ಞತೆ ಆಧಾರಿತ ಶ್ರಮ ವಿಭಜನೆ ಇತ್ಲ ಒಂದು ಅವಶ್ಯಕವಾಗಿರ್ತಕ್ಕಂಥ ದಕ್ಷ ವಿಧಾನವಲ್ಲ. ಇಲ್ಲಿ ನಾಯಕತ್ವ, ಮೇಲ್ವಿಚಾರಣೆ, ಶೈಲಿ ಅಂದ್ರೆ ಮೇಲ್ವಿಚಾರಣೆ ಮಾಡ್ತಕ್ಕಂಥ ಶೈಲಿ, ಸಂಪರ್ಕ ವ್ಯವಸ್ಥೆ ಹಾಗೂ ಭಾಗವಹಿಸುವಿಕೆ ಅಂದ್ರೆ ಸಹಭಾಗಿತ್ವ ಈ ಮುಂತಾದ ಅಂಶಗಳಿದಾವಲ್ಲ ಇವೆಲ್ಲವೂ ಕೂಡ ಕಾರ್ಮಿಕರ ವರ್ತನೆ, ತೃಪ್ತಿ ಮತ್ತು ಉತ್ಪಾದನೆಯಲ್ಲಿ ಏನ್ ಮಾಡ್ತಾವಂದ್ರ ಪ್ರಮುಖವಾದ ಪಾತ್ರವನ್ನ ವಹಿಸ್ತವೆ ಅಂತ ಹೇಳಿ ಹಾತೋರ್ನ ಅಧ್ಯಯನದ ಫಲಿತಾಂಶಗಳು ಸಿಕ್ಕುವು. ಈ ಹಾತೋರ್ನ ಪ್ರಯೋಗಗಳು ಸಾಂಸ್ಥಿಕ ಚಿಂತನೆಯಲ್ಲಿ ಕ್ರಾಂತಿಕಾರಿ ಎನಿಸಿ ಮಾನವ ಸಂಬಂಧಗಳ ಸಿದ್ಧಾಂತ ಎಂಬ ಹೊಸ ಸಿದ್ಧಾಂತದ ಉದಯಕ್ಕೆ ಕಾರಣವಾದವಂತ ಹೇಳಿ. ಓಕೆ, ನೆನ್ಪಿಟ್ಕೋರಿ ಹಾತೋರ್ನ ಪ್ರಯೋಗಗಳಿದಾವಲ್ಲ ಇವು ಸಾಂಸ್ಥಿಕ ಚಿಂತನೆಯೊಳಗೆ ಏನಂದ್ರೆ ಕ್ರಾಂತಿಕಾರಿ ಎನಿಸಿದ್ವು, ಮಾನವ ಸಂಬಂಧಗಳ ಸಿದ್ಧಾಂತ ಅಂತಕ್ಕಂತ ಒಂದು ಹೊಸ ಸಿದ್ಧಾಂತದ ಉದಯಕ್ಕೆ ಏನಾದ್ರೆ ಕಾರಣವಾದವು. ಹಂಗಾದ್ರ ಮಾನವ ಸಂಬಂಧಗಳ ಸಿದ್ಧಾಂತದ ಮೂಲಾಂಶಗಳು, ಮಾನವೀಯ ಸಂಬಂಧಗಳ ಸಿದ್ಧಾಂತದ ಮೂಲಾಂಶಗಳನ್ನ ನೋಡ್ತಾ ಹೋಗೋಣ. ಮೊದಲನೇದಾಗಿ ವ್ಯಕ್ತಿಗೆ ಪ್ರಾಮುಖ್ಯತೆ ಇರ್ತದೆ ಅಂತೆ. ರೋಥ್ಲಿಸ್ ಜರ್ಜರ್ ಅವರ ಪ್ರಕಾರ ನಾವು ಮಾನವರ ಸಮಸ್ಯೆಗಳನ್ನ ಪರಿಹರಿಸಲು ಪ್ರಯತ್ನಿಸುತ್ತೇವೆ. ರೋಥ್ಲಿಸ್ ಜರ್ಜರ್ ಅವ್ರ ಪ್ರಕಾರ ಏನ್ ಹೇಳ್ತಾರ, ಮಾನವೀಯ ಸಂಬಂಧಗಳ ಸಿದ್ಧಾಂತದ ಮೂಲಾಂಶದೊಳಗ ಇಲ್ಲಿ ಏನಿರ್ತದ, ವ್ಯಕ್ತಿಗೆ ಪ್ರಾಮುಖ್ಯತೆ ಇರ್ತದೆ. ಅವ್ರು ಹೇಳ್ತಾರೆ ನಾವು ಮಾನವರ ಸಮಸ್ಯೆಗಳನ್ನ ಪರಿಹರಿಸಲು ಪ್ರಯತ್ನಿಸುತ್ತೇವೆ. ವಾಸ್ತವಿಕವಾಗಿ ಮಾನವರ ಸಮಸ್ಯೆಗಳಿಗೆ ಮಾನವೀಯ ಪರಿಹಾರಗಳು ಅವಶ್ಯವಾಗಿರುತ್ತವೆ. ಮಾನವರ ಸಮಸ್ಯೆಗಳಿಗೆ ಮಾನವೀಯ ಪರಿಹಾರಗಳಿದಾವಲ್ಲ ಅವು ಅವಶ್ಯಕವಾಗಿರ್ತವೆ. ಇಂತಹ ಸಮಸ್ಯೆಗಳನ್ನ ಗುರುತಿಸಿ ಮಾನವ ವಿಧಾನಗಳ ಮೂಲಕ ಪರಿಹರಿಸಲು ಪ್ರಯತ್ನಿಸಬೇಕು. ಇದುವೇ ಮಾನವೀಯ ಸಂಬಂಧಗಳ ದೃಷ್ಟಿಕೋನದ ಪ್ರತಿಪಾದನೆಯಾಗಿದೆ ಅಂತ ಹೇಳಿ. ನೆಕ್ಸ್ಟ್, ಅನೌಪಚಾರಿಕ ಸಂಸ್ಥೆಗಳು ಅಥವಾ ಸಂಘಟನೆಗಳು. ಮಾನವ ಸಂಬಂಧಗಳ ಸಿದ್ಧಾಂತದ ಮೂಲಾಂಶದಲ್ಲಿ ಮೊದಲನೇದು ಇಲ್ಲಿ ವ್ಯಕ್ತಿಗೆ ಪ್ರಾಮುಖ್ಯತೆ ಇರ್ತದೆ. ಎರಡನೇದು ಅನೌಪಚಾರಿಕ ಸಂಸ್ಥೆಗಳು ಅಥವಾ ಸಂಘಟನೆಗಳು. ಈ ಸಂಸ್ಥೆ ಔಪಚಾರಿಕ ಸಾಂಸ್ಥೀಕರಣವನ್ನ ತಿರಸ್ಕರಿಸುತ್ತದೆ. ಇದೇನ್ ಮಾಡ್ತದ್ರಿ, ಔಪಚಾರಿಕ ಸಾಂಸ್ಥೀಕರಣ ತಿರಸ್ಕರಿಸ್ತದೆ. ಅನೌಪಚಾರಿಕ ಕಾರ್ಯನಿರ್ವಹಣೆಗೆ ಪ್ರಾಮುಖ್ಯತೆಯನ್ನು ನೀಡುತ್ತದೆ. ಹಿಗ್ಸ್ ಮತ್ತು ಗಲೆಟ್ ಅವರ ಪ್ರಕಾರ ಔಪಚಾರಿಕ ಸಂಸ್ಥೆಯ ರಚನೆಯಲ್ಲಿನ ಅನೌಪಚಾರಿಕ ಛಾಯೆಗೆ ಈ ಸಿದ್ಧಾಂತ ಏನ್ ಮಾಡ್ತದೆ, ಒತ್ತನ್ನು ನೀಡುತ್ತದೆ. ಔಪಚಾರಿಕ ಸಂಸ್ಥೆಯ ರಚನೆಯಲ್ಲಿನ ಅನೌಪಚಾರಿಕ ಛಾಯೆಗೆ ಈ ಸಿದ್ಧಾಂತ ಏನ್ ಮಾಡ್ತೈತ್ರಿ, ಒತ್ತನ್ನು ನೀಡ್ತದೆ ಅಂತ ಹೇಳಿ ಹಿಗ್ಸ್ ಮತ್ತು ಗಲೆಟ್ ಅವರು ಏನ್ ಮಾಡ್ತಾರೆ, ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾರೆ. ನೆಕ್ಸ್ಟ್, ಈ ತತ್ವದ ಸಾರಾಂಶವೆಂದ್ರ ಮಾನವ ಸಂಬಂಧಗಳ ಸಿದ್ಧಾಂತ ಐತಲ್ಲ ಈ ತತ್ವದ ಸಾರಾಂಶ ಅಂತ ಹೇಳಿದ್ರ ಪ್ರತಿ ಕೆಲಸಗಾರರ ಉತ್ಪಾದನೆಯನ್ನ ನಿರ್ಧರಿಸುವಲ್ಲಿ ಗುಂಪು ಮಟ್ಟ ಹೆಚ್ಚು ಪರಿಣಾಮಕಾರಿಯಾಗಿದೆ. ಈ ತತ್ವದ ಸಾರಾಂಶ ಏನ್ರಿ, ಪ್ರತಿ ಕೆಲಸಗಾರನ ಉತ್ಪಾದನೆಯನ್ನ ನಿರ್ಧಾರ ಮಾಡುವಲ್ಲಿ ಏನಿದ್ರಿ ಗುಂಪು ಮಟ್ಟ ಅಂತಕ್ಕಂಥದ್ದು ಹೆಚ್ಚು ಪರಿಣಾಮಕಾರಿಯಾಗಿದೆ. ಉತ್ಪಾದನೆಯನ್ನ ನಿರ್ಧರಿಸುವಲ್ಲಿ
ಉತ್ಪಾದನೆಯನ್ನು ನಿರ್ಧರಿಸುವಲ್ಲಿ ಮಾನವನ ಭಾವನೆಗಳು, ಭದ್ರತೆ, ಗುಂಪು ಮುಂತಾದವುಗಳು ಹಣದ ಅಂಶಕ್ಕಿಂತ ಹೆಚ್ಚು ಪ್ರಾಮುಖ್ಯತೆ ಹೊಂದಿವೆ. ಓಕೆ, ನೆನಪಿಟ್ಕೋರಿ. ಉತ್ಪಾದನೆಯನ್ನು ನಿರ್ಧರಿಸುವಲ್ಲಿ ಮಾನವನ ಭಾವನೆಗಳು, ಭದ್ರತೆ, ಗುಂಪು ಮುಂತಾದವುಗಳೇನಾಗ್ಯಾವ್ರಿ ಹಣದ ಅಂಶಕ್ಕಿಂತ ಹೆಚ್ಚು ಪ್ರಾಮುಖ್ಯತೆಯನ್ನು ಹೊಂದಿದೆ ಅಂತ ಹೇಳಿ ಈ ಸಿದ್ಧಾಂತ ನಿರೂಪಿಸಿದೆ. ಹೀಗೆ ಅನೌಪಚಾರಿಕ ಸಂಸ್ಥೆ ಸಂಘಟನೆಯು ಸಾಂಸ್ಥಿಕ ಸಂಘಟನಾತ್ಮಕ ದಕ್ಷತೆಯನ್ನು ನಿರ್ಧರಿಸುವಲ್ಲಿ ಬಹುಮುಖ್ಯ ಪಾತ್ರವನ್ನು ವಹಿಸ್ತದೆ. ಹಿಂಗೆ ಅನೌಪಚಾರಿಕ ಸಂಸ್ಥೆ ಸಂಘಟನೆ ಸಾಂಸ್ಥಿಕ ಸಂಘಟನಾತ್ಮಕ ದಕ್ಷತೆಯನ್ನ ನಿರ್ಧಾರ ಮಾಡುವಲ್ಲಿ ಒಂದು ಬಹಳ ಪ್ರಮುಖವಾದಂತಹ ಪಾತ್ರವನ್ನ ವಹಿಸ್ತದೆ ಅಂತ ಹೇಳಿ ಹೇಳ್ತಾರೆ. ಬಹಳ ನೆಕ್ಸ್ಟ್ ಇಂಪಾರ್ಟೆಂಟ್ ಆಗಿ ಬರುವಂತದ್ದು ಯಾವ್ದಂದ್ರ ಸಹಭಾಗಿತ್ವದ ನಿರ್ವಹಣೆ ಅಂತ ಹೇಳಿ. ಸಹಭಾಗಿತ್ವದ ನಿರ್ವಹಣೆ ಅಂತ ಹೇಳಿ ಮಾನವನ ಸಂಬಂಧಗಳ ಸಿದ್ಧಾಂತವು, ಈ ಮಾನವನ ಸಂಬಂಧಗಳ ಸಿದ್ಧಾಂತ ಇದೆಯಲ್ಲ, ಇದು ಸಹಭಾಗಿತ್ವದ ಶೈಲಿಯನ್ನ ಪ್ರತಿಪಾದಿಸುತ್ತದೆ. ವೆರಿ ಇಂಪಾರ್ಟೆಂಟ್. ಯಾವ ಶೈಲಿಯನ್ನ ಪ್ರತಿಪಾದಿಸುತ್ತದೆ? ಸಹಭಾಗಿತ್ವದ ಶೈಲಿಯನ್ನ ಪ್ರತಿಪಾದಿಸುತ್ತದೆ ಅಂತ ಹೇಳಿ. ವ್ಯವಸ್ಥಾಪಕ ಒಂದು ಕಾರ್ಯ ಯೋಜನೆಯಲ್ಲಿ ಅಥವಾ ಕೆಲಸದ ವೇಳಾಪಟ್ಟಿಯಲ್ಲಿ ಬದಲಾವಣೆಯನ್ನ ಜಾರಿಗೆ ತರುವ ಮುನ್ನ, ಒಬ್ಬ ವ್ಯವಸ್ಥಾಪಕ ಮ್ಯಾನೇಜ್ಮೆಂಟ್ ಅವನು ಒಂದು ಕಾರ್ಯ ಯೋಜನೆಯನ್ನ ಅಥವಾ ಕೆಲಸದ ವೇಳಾಪಟ್ಟಿಯನ್ನ ಬದಲಾವಣೆಯನ್ನ ಮಾಡುವಂತ ಸಂದರ್ಭದಲ್ಲಿ, ಆ ಬದಲಾವಣೆಯನ್ನ ಜಾರಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕೆಲಸಗಾರರ ಗುಂಪು ಅಥವಾ ಅವರ ಅನೌಪಚಾರಿಕ ನಾಯಕರೊಡನೆ ಸಮಾಲೋಚಿಸಬೇಕೆಂಬುದೇ ಸಹಭಾಗಿತ್ವದ ನಿರ್ವಹಣೆ ಅಂಶವಾಗಿದೆ. ಸಹಭಾಗಿತ್ವದ ನಿರ್ವಹಣೆ ಅಂಶ ಅಂದ್ರೆ ಏನ್ರಿ? ಒಂದು ಮ್ಯಾನೇಜ್ಮೆಂಟ್ ಇರ್ತದೆ. ಆ ಮ್ಯಾನೇಜ್ಮೆಂಟ್ ಯಾವುದೋ ಒಂದು ಯೋಜನೆಯನ್ನ ಅಥವಾ ಕೆಲಸದ ವೇಳಾಪಟ್ಟಿಯನ್ನ ಬದಲಾವಣೆ ಮಾಡ್ಬೇಕಾಗಿತ್ತಂದ್ರ ಆ ಬದಲಾವಣೆಯನ್ನ ಮಾಡೋದಕ್ಕೆ ಮುಂಚೆ, ಆ ಬದಲಾವಣೆಯನ್ನ ಜಾರಿ ತರೋದಕ್ಕಿಂತ ಮುಂಚೆ ಆ ಕೆಲಸಗಾರರ ಗುಂಪು ಇರ್ತದಲ್ಲ, ಆ ಗುಂಪಿನ ಜೊತೆಗೆ ಅಥವಾ ಅವರ ಅನೌಪಚಾರಿಕ ನಾಯಕರು ಇರ್ತಾರೆ, ಕೆಲವೊಂದು ಜನ ಆ ಲೀಡರ್ಸ್ ಜೊತೆಗೆ ಮುಂಚಿತವಾಗಿ ಏನ್ ಮಾಡ್ಬೇಕ್ರಿ? ಸಮಾಲೋಚಿಸಬೇಕು ಅಂತಕ್ಕಂಥದನ್ನ ಏನಂತ ಕರೀತಾರ್ರಿ? ಸಹಭಾಗಿತ್ವದ ನಿರ್ವಹಣೆ ಅಂಶಗಳಾಗಿವೆ ಅಂತ ಹೇಳಿ ಹೇಳ್ತಾರೆ. ಈ ನೆಕ್ಸ್ಟ್ ಸಹಭಾಗಿತ್ವ ನಿರ್ವಹಣಾ ಶೈಲಿಯ ಅನುಕೂಲಗಳು. ಈ ಸಹಭಾಗಿತ್ವ ನಿರ್ವಹಣಾ ಶೈಲಿಯ ಅನುಕೂಲಗಳು ಏನೆಂದಾವು? ಮೊದಲನೇದಾಗಿ, ಇದು ಕೆಲಸಗಾರರಿಗೆ ಮೇಲ್ವಿಚಾರಕರೊಡನೆ ಚರ್ಚಿಸಲಿಕ್ಕೆ ಅವಕಾಶ ನೀಡುವುದಲ್ಲದೆ ತಮಗೆ ಸಂಬಂಧಿಸಿದ ಸಂಸ್ಥೆಯ ತೀರ್ಮಾನಗಳ ಮೇಲೂ ಪ್ರಭಾವ ಬೀರುವ ಅವಕಾಶವನ್ನ ಕಲ್ಪಿಸುತ್ತದೆ. ಸಹಭಾಗಿತ್ವ ಶೈಲಿ ಇದೆಯಲ್ಲ, ಇದರ ಅನುಕೂಲ ಏನು ನೋಡ್ರಿ. ಯಾವುದೇ ವ್ಯವಸ್ಥಾಪಕ ಯಾವ್ದಾದ್ರು ಯೋಜನೆ ಜಾರಿ ತರೋದ್ ಮುಂಚೆ ಕೆಲಸಗಾರರ ಜೊತೆ ಚರ್ಚೆ ಯಾಕೆ ಮಾಡ್ಬೇಕು ಅಂತಂದಾಗ, ಇದು ಸಂಸ್ಥೆಯ ತೀರ್ಮಾನಗಳ ಮೇಲೆ ಪ್ರಭಾವ ಬೀರೋಕೆ ಅವಕಾಶವನ್ನ ಕಲ್ಪಿಸಿಕೊಡ್ತದೆ. ಮೇಲ್ವಿಚಾರಕರೊಡನೆ ಚರ್ಚೆ ಮಾಡಕ್ ಅವಕಾಶ ಕೊಡೋದಲ್ಲದೆ ತಮಗೆ ಸಂಬಂಧಿಸಿದಂತ ಸಂಸ್ಥೆಗಳ ತೀರ್ಮಾನ, ಕಾರ್ಮಿಕರಿಗೆ ಸಂಬಂಧಪಟ್ಟಂತ ಸಂಸ್ಥೆಗಳ ತೀರ್ಮಾನಗಳ ಮೇಲೆ ಕೂಡ ಕೆಲಸಗಾರರು ಪ್ರಭಾವ ಬೀರುವಂತ ಅವಕಾಶವನ್ನು ಕಲ್ಪಿಸ್ತದೆ. ಇದರ ಜೊತೆಗೆ ಇದು ಕೆಲಸದ ವಾತಾವರಣವನ್ನ ಹೆಚ್ಚು ಸುಖಕರವಾಗಿ ಮಾಡುತ್ತದೆ. ಕೆಲಸದ ವಾತಾವರಣವನ್ನ ಹೆಚ್ಚು ಸುಖಕರವಾಗಿ ಮಾಡ್ತದೆ. ನೆಕ್ಸ್ಟ್, ಇದು ಕೆಲಸಗಾರರು ಸಂಸ್ಥೆಯನ್ನ ಬಿಟ್ಟು ಹೋಗದಂತೆ ತಡೀತದೆ. ಸಹಭಾಗಿತ್ವದ ನಿರ್ವಹಣಾ ಶೈಲಿ ಕೆಲಸಗಾರರು ಏನ್ರಿ ಕೆಲಸದ ಸ್ಥಳವನ್ನ ಬಿಟ್ಟು ಹೋಗದಂತೆ ತಡೀತದೆ. ಇದಾದ ನಂತರ ಇದು ಕೆಲಸಗಾರರು ಸಂಸ್ಥೆಯ ಉದ್ದೇಶಗಳನ್ನ ಒಪ್ಪಿಕೊಳ್ಳುವಂತೆ ಮಾಡುತ್ತದೆ. ಕೆಲಸಗಾರರು ಸಂಸ್ಥೆಯ ಉದ್ದೇಶಗಳನ್ನ ಒಪ್ಪಿಕೊಳ್ಳುವಂತೆ ಮಾಡ್ತದೆ. ಇದು ಹೆಚ್ಚು ಉತ್ಪಾದಕತೆಗೆ ದಾರಿ ಮಾಡಿಕೊಡ್ತದೆ. ಇದು ಹೆಚ್ಚು ಉತ್ಪಾದಕತೆಗೆ ದಾರಿ ಮಾಡಿಕೊಡ್ತದೆ ಅಂತ ಹೇಳ್ತಾರೆ. ನೆಕ್ಸ್ಟ್, ಈ ಸಹಭಾಗಿತ್ವದ ನಿರ್ವಹಣೆ ಇದೆಯಲ್ಲ, ಇದು ಮಾನವ ಸಂಬಂಧಗಳ ಪ್ರತಿಪಾದನೆ FW ಟೇಲರ್ ಅವರ ವೈಜ್ಞಾನಿಕ ನಿರ್ವಹಣೆ ಸಿದ್ಧಾಂತಕ್ಕೆ ವಿರೋಧವಾಗಿದೆ ಅಂತ ಹೇಳಿ. ಸಹಭಾಗಿತ್ವದ ನಿರ್ವಹಣೆಯ ಮಾನವ ಸಂಬಂಧಗಳ ಸಿದ್ಧಾಂತದ ಪ್ರತಿಪಾದನೆ ಇದೆಯಲ್ಲ, ಇದು FW ಟೇಲರ್ ಅವರ ವೈಜ್ಞಾನಿಕ ನಿರ್ವಹಣೆಯ ಸಿದ್ಧಾಂತಕ್ಕೆ ಏನಾಗೈತ್ರಿ? ವಿರೋಧವಾಗಿದೆ. ನೆಕ್ಸ್ಟ್, ಮಾನವ ಸಂಬಂಧಗಳ ಸಿದ್ಧಾಂತವು ಸಾಂಪ್ರದಾಯಿಕ ಸಿದ್ಧಾಂತದ ಎರಡು ಪರಿಕಲ್ಪನೆಗಳಾದ ಆರ್ಥಿಕ ಮಾನವ ಮತ್ತು ಔಪಚಾರಿಕ ಸಾಂಸ್ಥೀಕರಣವನ್ನ ತಿರಸ್ಕರಿಸುತ್ತದೆ. ಮಾನವ ಸಂಬಂಧಗಳ ಸಿದ್ಧಾಂತವು ಸಾಂಪ್ರದಾಯಿಕ ಸಿದ್ಧಾಂತದ ಎರಡು ಪರಿಕಲ್ಪನೆಯಾಗಿರ್ತಕ್ಕಂಥ ಆರ್ಥಿಕ ಮಾನವ ಮತ್ತು ಔಪಚಾರಿಕ ಸಾಂಸ್ಥೀಕರಣವನ್ನು ಏನ್ ಮಾಡ್ತದೆ? ತಿರಸ್ಕರಿಸುತ್ತದೆ. ನೆಕ್ಸ್ಟ್, ಮಾನವ ಸಂಬಂಧಗಳ ಸಿದ್ಧಾಂತದ ಲಕ್ಷಣಗಳಾದ ವ್ಯಕ್ತಿಯನ್ನೊಳಗೊಂಡ ಸಾಮಾಜಿಕ ವ್ಯವಸ್ಥೆ, ಔಪಚಾರಿಕ ಗುಂಪುಗಳು ಮುಂತಾದ ಮೂಲ ದೃಷ್ಟಿಕೋನವು ಸಾಂಪ್ರದಾಯಿಕ ಸಿದ್ಧಾಂತದಿಂದ ಭಿನ್ನವಾಗಿದೆ ಅಂತ ಹೇಳಿ ಮೋಹಿತ್ ಭಟ್ಟಾಚಾರ್ಯರವರು ಏನ್ ಮಾಡ್ತಾರೆ? ಹೇಳ್ತಾರೆ. ಹಂಗಾದ್ರ ಸಂಸ್ಥೆ ಅಥವಾ ಸಂಘಟನೆಯ ಸಾಂಪ್ರದಾಯಿಕ ಸಿದ್ಧಾಂತ ಮತ್ತು ಮಾನವೀಯ ಸಂಬಂಧಗಳ ಸಿದ್ಧಾಂತದ ಮಧ್ಯೆ ಏನು ವ್ಯತ್ಯಾಸಗಳಿದಾವ? ಸಂಸ್ಥೆಯ ಸಂಘಟನೆಗಳ
ಸಾಂಪ್ರದಾಯಿಕ ಸಿದ್ಧಾಂತ ಮತ್ತು ಮಾನವೀಯ ಸಂಬಂಧಗಳ ಸಿದ್ಧಾಂತದ ಮಧ್ಯೆ ಏನು ವ್ಯತ್ಯಾಸ ಅದ ನೋಡ್ತಾ ಹೋಗೋಣ. ನೆನಪಿಟ್ಕೋರಿ, ಬೇಕಾದ್ರೆ ಬರ್ಕೋರ್ ನಿಮಗೆ ಕಾಣಿಸ್ತಾ ಇದೆ. ಮೊದಲನೇದಾಗಿ ನಾನು ಸಾಂಪ್ರದಾಯಿಕ ಸಿದ್ಧಾಂತಗಳ ಬಗ್ಗೆ ಹೇಳ್ತೀನಿ, ಅನಂತರ ನಿಮಗ ಏನ್ ಮಾಡ್ತೀನಿ, ಮಾನವೀಯ ಸಂಬಂಧಗಳ ಸಿದ್ಧಾಂತ ಬಗ್ಗೆ ಹೇಳ್ತೀನಿ. ಎರಡನ್ನು ಕೂಡ ನೀವು ಬರ್ಕೋತಾ ಹೋಗ್ರಿ. ಮೊದಲನೇದು ಹೇಳ್ತೀನಿ ನೋಡ್ರಿ, ಇಲ್ಲಿ ಸಾಂಪ್ರದಾಯಿಕ ಸಿದ್ಧಾಂತ ಇದು ಯಾವ ತರ ಇದೆ, ಯಾವುದಕ್ಕೆ ಒತ್ತು ಕೊಡ್ತದೆ ಅಂತ ನಾವು ನೋಡ್ತಾ ಹೋದಾಗ ನೋಡ್ರಿ, ಸಾಂಪ್ರದಾಯಿಕ ಸಿದ್ಧಾಂತ, ಈ ಸಾಂಪ್ರದಾಯಿಕ ಸಿದ್ಧಾಂತ ಇದೆಯಲ್ಲ, ಇದು ಔಪಚಾರಿಕ ಸಂಸ್ಥೆಯ ಸಂಘಟನೆಯ ರಚನೆಗೆ ಒತ್ತು ನೀಡ್ತದೆ. ಸಾಂಪ್ರದಾಯಿಕ ಸಿದ್ಧಾಂತ ಇದೆಯಲ್ಲ, ಇದು ಔಪಚಾರಿಕ ಸಂಸ್ಥೆಯ ಸಂಘಟನೆಯ ರಚನೆಗೆ ಒತ್ತು ನೀಡ್ತದೆ. ಈ ಸಾಂಪ್ರದಾಯಿಕ ಸಿದ್ಧಾಂತ ಇದೆಯಲ್ಲ, ಇದು ಸಂಸ್ಥೆಯನ್ನ ಒಂದು ತರ್ಕಸಮ್ಮತ ಹಾಗೂ ಅವೈಯಕ್ತಿಕ ಸಂಸ್ಥೆ ಎಂದು ಪರಿಗಣಿಸುತ್ತದೆ. ಸಾಂಪ್ರದಾಯಿಕ ಸಿದ್ಧಾಂತವು ಸಂಸ್ಥೆಯನ್ನ ಒಂದು ತರ್ಕಸಮ್ಮತ ಹಾಗೂ ಅವೈಯಕ್ತಿಕ ಸಂಸ್ಥೆ ಅಂತ ಹೇಳಿ ಪರಿಗಣಿಸ್ತದೆ. ಕಾರ್ಮಿಕರ ಆರ್ಥಿಕ ಮಾನವನ ದೃಷ್ಟಿಯನ್ನ ಪ್ರತಿಪಾದಿಸುತ್ತದೆ. ಸಾಂಪ್ರದಾಯಿಕ ಸಿದ್ಧಾಂತವು ಕಾರ್ಮಿಕರ ಆರ್ಥಿಕ ಮಾನವ ದೃಷ್ಟಿಯನ್ನು ಏನ್ ಮಾಡ್ತದೆ, ಪ್ರತಿಪಾದಿಸುತ್ತದೆ. ಇದರ ಜೊತೆಗೆ ಸಾಂಸ್ಥಿಕ ಅಥವಾ ಸಂಘಟನಾತ್ಮಕ ವರ್ತನೆಯು, ಸಾಂಸ್ಥಿಕ ಅಥವಾ ಸಂಘಟನಾತ್ಮಕ ವರ್ತನೆಯು ಅಥವಾ ನಡವಳಿಕೆಯು ವ್ಯವಸ್ಥಾಪನೆ ರೂಪಿಸಿರ್ತಕ್ಕಂಥ ನಿಯಮ ನಿಬಂಧನೆಗಳ ಸೃಷ್ಟಿ ಎಂದು ಭಾವಿಸುತ್ತದೆ. ಓಕೆ, ಸಂಘಟನಾತ್ಮಕ ವರ್ತನೆ ಅಥವಾ ನಡವಳಿಕೆ ಅಂತಕ್ಕಂಥದ್ದು ಏನೈತಲ್ಲ, ಇದು ವ್ಯವಸ್ಥೆಯೊಂದು ರೂಪಿಸಿರುವಂತಹ ನಿಯಮ ನಿಬಂಧನೆಗಳ ಸೃಷ್ಟಿ ಅಂತ ಹೇಳಿ ಭಾವಿಸುತ್ತದೆ. ಇದೇನ್ ಮಾಡ್ತೈತ್ರಿ, ಸಮರೂಪದ ಜನತೆಯಲ್ಲಿ ನಂಬಿಕೆಯನ್ನ ಇಟ್ಟಿದೆ. ಅಧಿಕಾರಯುತ ಮೇಲ್ವಿಚಾರಣೆಗೆ ಪ್ರಾಮುಖ್ಯತೆಯನ್ನ ಕೊಡ್ತದೆ. ಅಧಿಕಾರಯುತ ಮೇಲ್ವಿಚಾರಣೆಗೆ ಏನ್ ಮಾಡ್ತದೆ, ಪ್ರಾಮುಖ್ಯತೆಯನ್ನ ಕೊಡ್ತದೆ. ದಕ್ಷತೆ ನಿಯಮಗಳಿಗೆ ಅನುಸಾರವಾಗಿ ರೂಪಿಸಿರುವಂತಹ ಸಂಸ್ಥೆಯ ರಚನೆಯನ್ನ ಅವಲಂಬಿಸಿರುತ್ತದೆ ಅಂತ ಹೇಳಿ ತಿಳಿಸ್ತದೆ. ಅದರ ಜೊತೆಗೆ ಉದ್ಯೋಗದ ಭೌತಿಕ ಪರಿಸರದ ಬಗ್ಗೆ ಗಮನವನ್ನ ಕೇಂದ್ರೀಕರಿಸುತ್ತದೆ. ಏನ್ ಮಾಡ್ತೈತ್ರಿ, ಗಮನವನ್ನ ಕೇಂದ್ರೀಕರಿಸ್ತದೆ ಅಂತ ಹೇಳಿ. ಇದು ಒಂದೇದು ಸಾಂಪ್ರದಾಯಿಕ ಸಿದ್ಧಾಂತ. ಇದಕ್ಕೆ ಕೌಂಟರ್ ಆಗಿ ಇರ್ತಕ್ಕಂಥದ್ದು ಯಾವ್ದಂದ್ರ ಮಾನವೀಯ ಸಂಬಂಧಗಳ ಸಿದ್ಧಾಂತ. ಇದು ಏನ್ ಹೇಳ್ತದೆ ಅಂದಾಗ, ಇದು ಅನೌಪಚಾರಿಕ ಸಂಸ್ಥೆಯ ರಚನೆಗೆ ಒತ್ತು ನೀಡ್ತದೆ. ನೋಡ್ರಿ, ಇಲ್ಲಿ ಸಾಂಪ್ರದಾಯಿಕ ಸಿದ್ಧಾಂತ ಏನೈತಿ, ಇದು ಔಪಚಾರಿಕ ಸಂಸ್ಥೆಯ ಸಂಘಟನೆಯ ರಚನೆಗೆ ಒತ್ತು ನೀಡಿದ್ರೆ, ಮಾನವೀಯ ಸಂಬಂಧಗಳ ಸಿದ್ಧಾಂತ ಏನ್ ಮಾಡ್ತದೆ, ಇದು ಅನೌಪಚಾರಿಕ ಸಂಸ್ಥೆಯ ರಚನೆಗೆ ಒತ್ತನ್ನ ಕೊಡ್ತದೆ. ಇದು ಸಂಸ್ಥೆಯನ್ನ ಒಂದು ಭಾವನಾತ್ಮಕ ಹಾಗೂ ಸಾಮಾಜಿಕ ವ್ಯವಸ್ಥೆ ಎಂದು ಪರಿಗಣಿಸುತ್ತದೆ. ಮಾನವೀಯ ಸಂಬಂಧಗಳ ಸಿದ್ಧಾಂತವು ಸಂಸ್ಥೆಯನ್ನ ಏನ್ ಮಾಡ್ತೈತ್ರಿ, ಒಂದು ಭಾವನಾತ್ಮಕ ಹಾಗೂ ಸಾಮಾಜಿಕ ವ್ಯವಸ್ಥೆ ಅಂತ ಹೇಳಿ ಪರಿಗಣಿಸುತ್ತದೆ. ನೆಕ್ಸ್ಟ್, ಕಾರ್ಮಿಕರು ಮಾನವನ ಸಾಮಾಜಿಕ ದೃಷ್ಟಿಯನ್ನ ಪ್ರತಿಪಾದಿಸಿದೆ. ಕಾರ್ಮಿಕರ ಸಾಮಾಜಿಕ ಮಾನವನ ದೃಷ್ಟಿಯನ್ನು ಏನ್ ಮಾಡ್ತೈತ್ರಿ, ಮಾನವೀಯ ಸಂಬಂಧಗಳ ಸಿದ್ಧಾಂತ ಪ್ರತಿಪಾದಿಸುತ್ತದೆ. ನೆಕ್ಸ್ಟ್, ಸಂಸ್ಥೆಯ ಅಥವಾ ಸಂಘಟನೆಯ ಸಾಮಾಜಿಕ ಹಾಗೂ ಮಾನಸಿಕ ರೂಪಕ್ಕೆ ಪ್ರಾಶಸ್ತ್ಯವನ್ನು ನೀಡುತ್ತದೆ. ಮಾನವೀಯ ಸಂಬಂಧಗಳ ಸಿದ್ಧಾಂತ ಏನ್ ಮಾಡ್ತದೆ, ಸಂಸ್ಥೆಯ ಅಥವಾ ಸಂಘಟನೆಯ ಸಾಮಾಜಿಕ ಹಾಗೂ ಮಾನಸಿಕ ರೂಪಕ್ಕೆ ಏನ್ ಮಾಡ್ತದೆ, ಪ್ರಾಶಸ್ತ್ಯವನ್ನ ನೀಡ್ತದೆ. ಸಾಂಸ್ಥಿಕ ವರ್ತನೆ ಅಥವಾ ನಡವಳಿಕೆಯು ಆ ಸಂಸ್ಥೆಯಲ್ಲಿನ ನೌಕರರ ಭಾವನೆಗಳ, ಧೋರಣೆಗಳ, ಪ್ರವೃತ್ತಿಗಳ ಸೃಷ್ಟಿ ಎಂದು ಭಾವಿಸುತ್ತದೆ. ಮಾನವೀಯ ಸಂಬಂಧಗಳ ಸಿದ್ಧಾಂತ ಇದೆಯಲ್ಲ, ಇದು ಸಾಂಸ್ಥಿಕ ವರ್ತನೆ ಅಥವಾ ನಡವಳಿಕೆ ಅಂತಕ್ಕಂಥದ್ದು ಆ ಸಂಸ್ಥೆಯಲ್ಲಿನ ನೌಕರರ ಭಾವನೆಗಳ ಅಥವಾ ಧೋರಣೆಗಳ, ಪ್ರವೃತ್ತಿಗಳ ಸೃಷ್ಟಿ ಅಂತ ಹೇಳಿ ಭಾವಿಸ್ತದೆ. ಜನ ವೈವಿಧ್ಯಮಯ ಸ್ವಭಾವದವರು ಅಂತ ಹೇಳಿ ಊಹಿಸುತ್ತದೆ. ಜನ ವೈವಿಧ್ಯಮಯ ಸ್ವಭಾವವನ್ನು ಹೊಂದಿರತಕ್ಕಂಥವ್ರು ಅಂತ ಹೇಳಿ ವಿವರಿಸ್ತದೆ ಅಥವಾ ಊಹಿಸುತ್ತದೆ. ನೆಕ್ಸ್ಟ್, ಪ್ರಜಾಸತ್ತಾತ್ಮಕ ಮೇಲ್ವಿಚಾರಣೆಗೆ ಪ್ರಾಶಸ್ತ್ಯವನ್ನ ಕೊಡುತ್ತದೆ. ಸಂಸ್ಥೆಯ ದಕ್ಷತೆಯ, ಮಾನವನ ಸಂಬಂಧಗಳು ಮತ್ತು ಕಾರ್ಮಿಕರ ಮಾನಸಿಕ ತೃಪ್ತಿ ಹಾಗೂ ಅವನ ಕಾರ್ಯಚೈತನ್ಯವನ್ನ ಅವಲಂಬಿಸಿದೆ. ಓಕೆ, ಸಂಸ್ಥೆಯ ದಕ್ಷತೆ ಆಗಿರ್ಬೋದು, ಮಾನವರ ಸಂಬಂಧ ಆಗಿರ್ಬೋದು, ಅಥವಾ ಕಾರ್ಮಿಕರ ಮಾನಸಿಕ ತೃಪ್ತಿ ಅಥವಾ ಅವನ ಕಾರ್ಮಿಕರ ಕಾರ್ಯಚೈತನ್ಯವನ್ನ ಅವಲಂಬಿಸಿದೆ ಅಂತ ಹೇಳ್ತಾರೆ. ಉದ್ಯೋಗದ ಸಾಮಾಜಿಕ ಪರಿಸರದ ಬಗ್ಗೆ ಇದೇನ್ ಮಾಡ್ತೈತಿ, ಗಮನವನ್ನ ಕೇಂದ್ರೀಕರಿಸ್ತದೆ ಅಂತ ಹೇಳಿ. ಹಂಗಾದ್ರೆ ಟೇಲರ್ ಅವ್ರ ಬಗ್ಗೆ ನಾವು ನೋಡ್ತಾ ಹೋದಂದ್ರ, ಟೇಲರ್ ಅವ್ರ ಏನ್ ಮಾಡ್ಯಾರ ಅಂದ್ರ ನಿರ್ವಹಣಾ ಪಂಥಕ್ಕೆ ಸೇರಿದ್ದಾರೆ. ನೆನ್ಪಿರ್ಬೇಕು ನೀವು,
ಟೇಲರ್ ಅವರು ನಿರ್ವಹಣಾ ಪಂಥಕ್ಕೆ ಸೇರಿದ್ದಾರೆ. ಎಲ್ಟನ್ ಮೇಯರ್ ಅವರು ಏನ್ ಮಾಡ್ಯಾರ್ರಿ, ಮಾನವೀಯ ಸಂಬಂಧಗಳ ಪಂಥಕ್ಕೆ ಸೇರಿದವರಾಗಿದ್ದಾರೆ ಅಂತ ಹೇಳಿ ನಾವು ಹೇಳ್ಬೋದು. ಓಕೆ, ನೆಕ್ಸ್ಟ್ ತರಗತಿ ಒಳಗಡೆ ನಾವು ನಾಯಕತ್ವದ ಬಗ್ಗೆ ಏನ್ ನೋಡ್ರಿ ಅಧ್ಯಯನ ಮಾಡೋಣ. ಧುರೀಣತ್ವ ಅಥವಾ ಲೀಡರ್ಶಿಪ್ ಇದರ ಬಗ್ಗೆ ಅಧ್ಯಯನ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳಿ ಇವತ್ತಿನ ತರಗತಿಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ಕೂಡ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.